ನಮಸ್ಕಾರ. ಈ ಯುಗಾದಿ ಹಬ್ಬಕ್ಕೆ ನಾನ್ ಹೇಳೋ ಈ 2 ಕೆಲಸಗಳನ್ನ ತಪ್ಪದೆ ಫಾಲೋ ಮಾಡಿ ನೋಡಿ. ಯಾಕೆ ಆ ಮನೆಯಲ್ಲಿ ಸದಾಕಾಲ ಸಮೃದ್ಧಿ, ಶಾಂತಿ, ಸಂಪತ್ತು ಹಾಗೆ ಸಿರಿಧಾನ್ಯಗಳು ಸದಾಕಾಲ ವರ್ಷವಿಡೀ ಆ ಮನೆ ನೆಲೆಸಲ್ಲ ಅನ್ನೋದನ್ನ ಪರೀಕ್ಷೆ ಮಾಡಿದಂತಾಗತ್ತೆ. ಸೊ ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಯುಗಾದಿ ಹಬ್ಬದ ದಿನ ಹೊಸ ಅಕ್ಕಿಯನ್ನ ತಂದು ಅಕ್ಕಿ ಪಾಯಸವನ್ನ ಮಾಡಿ ಆ ಪಾಯಸಕ್ಕೆ ತುಪ್ಪವನ್ನ, ಏಲಕ್ಕಿಯನ್ನ ಹಾಗೆ ಗೋಡಂಬಿ ದ್ರಾಕ್ಷಿಯನ್ನ ಹುರಿದಾಕೋದನ್ನ ಮರಿಬೇಡಿ. ಸೊ ಅಕ್ಕಿ ಪಾಯಸವನ್ನ ಮಾಡಿ ಲಕ್ಷ್ಮಿಗೆ ನೈವೇದ್ಯವನ್ನ ಸಮರ್ಪಣೆ ಮಾಡೋದ್ರಿಂದ ಲಕ್ಷ್ಮಿಗೆ ಪ್ರಿಯವಾದಂತಹ ಸುಗಂಧ ಭರಿತ ಸುವಾಸನೆ ಆಗಿರ್ಬೋದು. ಹಾಗೆ ಅಕ್ಕಿ ಪಾಯಸ ಅಂದ್ರೆ ಸಾಕ್ಷಾತ್ ಲಕ್ಷ್ಮಿಗೆ ತುಂಬಾನೇ ಇಷ್ಟ, ವಿಷ್ಣುಗೂ ಕೂಡ ತುಂಬಾನೇ ಇಷ್ಟ. ಸೊ ಅದೇ ಕಾರಣಕ್ಕೆ ಮನೆ ಸದಾಕಾಲ ಸಮೃದ್ಧಿ ಆಗಿರ್ಲಿ ಅನ್ನೋ ಕಾರಣಕ್ಕೆ ಯುಗಾದಿ ಹಬ್ಬದ ದಿನ ಹೊಸ ಅಕ್ಕಿಯನ್ನ ತಂದು ಪಾಯಸ ಮಾಡಿ ನೈವೇದ್ಯಕ್ಕೆ ಇಡಿಯೋದು ಅನೇಕ ಊರುಗಳಲ್ಲಿ ವಾಡಿಕೆ ಆಗಿದೆ. ಒಂದಷ್ಟು ಮನೆಗಳಲ್ಲಿ ಫಾಲೋ ಮಾಡ್ತಾ ಕೂಡ ಬರ್ತಾರೆ. ಸೊ ನೀವು ಆ ಪದ್ಧತಿಯನ್ನ ಮಾಡ್ತಿಲ್ಲ ಅಂದ್ರೆ ಈ ವರ್ಷ ಯುಗಾದಿಯಿಂದ ಫಾಲೋ ಮಾಡ್ತಾ ಬನ್ನಿ. ನಿಮ್ಗೆ ಆ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಬದಲಾವಣೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡಿದಂತಾಗತ್ತೆ. ಹಾಗೆ ಇನ್ನೊಂದು ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಯುಗಾದಿ ಹಬ್ಬದ ದಿನ ಗ್ರಂಥಿಗೆ ಅಂಗಡಿಯಲ್ಲಿ ಅಥವಾ ಎಲ್ಲಿ ಶ್ರೀಗಂಧ ಅಂದ್ರೆ ಒರಿಜಿನಲ್ ಶ್ರೀಗಂಧದ ತುಂಡಾಗಿರ್ಬಹುದು ಅಥವಾ ನಿಮ್ಮ ಮನೇಲಿ ಆಲ್ರೆಡಿ ಮಣೆ ಇದೆ, ತುಂಡಿದೆ ಅಂತ ಅಂದ್ರೂ ಇದ್ದವರು ಸಹ ಶ್ರೀಗಂಧದ ತುಂಡನ ಗ್ರಂಥಿಗೆ ಅಂಗಡಿ ಅಥವಾ ಎಲ್ಲಿ ಸಿಗುತ್ತೆ ನಿಮಗೆ ನಿಯರೆಸ್ಟ್ ಪ್ಲೇಸಸ್ ಅಲ್ಲಿ ಅಲ್ಲಿಂದ ಹಬ್ಬದ ದಿನವೇ ತಂದು ಆ ಒಂದು ಗಂಧದ ತುಂಡಿನಿಂದ ಶ್ರೀಗಂಧವನ್ನ ತೆಗೆದು ಮನೆಯಲ್ಲಿ ಯಾರೆಲ್ಲ ಇರ್ತೀವಲ್ಲ ಎಲ್ರಿಗೂ ಕೂಡ ಹಣೆಗೆ ಲೇಪನ ಮಾಡ್ಕೊಳ್ಳೋದ್ರಿಂದ ಆ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ನೆಲೆಸಿರ್ತಾಳೆ, ಭಗವಾನ್ ವಿಷ್ಣು ಕೂಡ ನೆಲೆಸಿರ್ತಾನೆ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಸುಗಂಧ ಭರಿತ ವಸ್ತುಗಳು ಅಂದ್ರೆ ಲಕ್ಷ್ಮಿಗಾಗಿರ್ಬಹುದು, ಸಾಕ್ಷಾತ್ ವಿಷ್ಣುವಿಗಾಗಿರಬಹುದು ತುಂಬಾನೇ ಪ್ರಿಯವಾದಂತಹ ವಸ್ತುಗಳು. ಸೊ ಅದೇ ಕಾರಣಕ್ಕೆ ಮನೆಯಲ್ಲಿ ಹಬ್ಬದ ದಿನ ಇಂತಹ ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಫಾಲೋ ಮಾಡ್ತಾ ಬರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಸೊ ನಾನು ಕೂಡ ಇದನ್ನ ಕಳೆದ ವರ್ಷದಿಂದ ಫಾಲೋ ಮಾಡ್ತಾ ಬಂದಿದ್ದೆ. ನನಗೆ ಒಳ್ಳೇದನ್ಸಿದೆ, ಪಾಸಿಟಿವ್ ಫೀಲ್ ಆಗಿದೆ. ಅದೇ ಕಾರಣ ನಿಮ್ಗೂ ಕೂಡ ಶೇರ್ ಮಾಡ್ತಿದ್ದೀನಿ. ಸೊ ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.